ಓಕೆ, ಸ್ಟಾರ್ಟ್. ಈ ಒಂದು ನಾವು ವಿಜ್ಞಾನದ ಮಾದರಿಯಲ್ಲಿ ನಮ್ಮ ಈ ನಗರಗಳು ಮತ್ತು ಈ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಆಗ್ತಾ ಇರುವಂತ ಪ್ರಮುಖವಾಗಿ ಈ ಎಲ್ಲೇ ನಮ್ಮ ಕಾರ್ಖಾನೆಗಳು ವಿದ್ಯುತ್ ನಮ್ಮ ಯಾವ ರೀತಿ ನೇಚರ್ ಎನ್ವೈರನ್ಮೆಂಟ್ ಮೇಲೆ ಯಾವ ರೀತಿ ಹಾನಿ ಮಾಡ್ತಾ ಇದಾವೆ, ಅಲ್ಲಿರುವಂತ ಎಕ್ಸೆಸ್ ಅಮೌಂಟ್ ಆಫ್ ಸ್ಮೋಕ್ ಅಥವಾ ಪೊಲ್ಯೂಷನ್ ಲಿಂದ ನಮ್ಮ ಈ ಓಝೋನ್ ಲೇಯರ್ ಡಿಸ್ಟ್ರಕ್ಷನ್, ಗ್ಲೋಬಲ್ ವಾರ್ಮಿಂಗ್ ಮತ್ತ ಈ ಬಹಳಷ್ಟು ಜನರಿಗೆ ಹೆಲ್ತ್ ಇಶ್ಯೂಸ್, ಉಸಿರಾಟದ ಪ್ರಾಬ್ಲಮ್ ಆಗ್ತಾ ಇರುವಂತ ಬಹಳಷ್ಟು ನಗರಗಳನ್ನ ನಾವು ನೋಡ್ತಾ ಇದೀವಿ. ಇತ್ತೀಚಿನ ದಿನಗಳಲ್ಲಿ ಇವನ್ ಡೆಲ್ಲಿನೂ ಕೂಡ ಇಂತ ಒಂದು ಲಿಸ್ಟ್ ನಲ್ಲಿ ಬಂದಿದೆ. ಇದಕ್ಕೆ ಬಹಳಷ್ಟು ಕಾರಣ ಇವನ್ ನಮ್ಮ ಕಾರ್ಖಾನೆಗಳು ಕೂಡ. ಸೊ ಈಗ ಪ್ರತಿಯೊಂದು ಕಾರ್ಖಾನೆ, ಪ್ರತಿಯೊಂದು ಇಂಡಸ್ಟ್ರಿಗೆ ಅದರದೇ ಆದ ಒಂದು PPM ಅಂತ ಹೇಳ್ತೀವಿ ನಾವು. ಅಂದ್ರೆ ಇಷ್ಟು ಪರ್ಸೆಂಟೇಜ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಥವಾ ಕಾರ್ಬನ್ ಮೊನಾಕ್ಸೈಡ್ ಅನ್ನ ಅವರು ಎಕ್ಸಾಸ್ಟ್ ಮಾಡ್ಬೋದಂತ. ಬಟ್ ಇದನ್ನ ಮಾನಿಟರ್ ಮಾಡಕ್ಕೆ ಒಂದು ಟೆಕ್ನಿಕಲ್ ಒಂದು ಡಿಪಾರ್ಟ್ಮೆಂಟ್ ಇದೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ. ಬಟ್ ಇಲ್ಲಿ ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಲ್ಲಿ ಇಲ್ಲಿರುವಂತ ಎಂಪ್ಲಾಯೀಸ್ ಬಹಳ ಇಲ್ಲ. ಆಮೇಲೆ ಅವ್ರ ಹತ್ರ ಹೈಯರ್ ಎಂಡ್ ಎಕ್ವಿಪ್ಮೆಂಟ್ಸ್ ಕೂಡ ಇಲ್ಲ. ಪ್ರತಿಯೊಂದು ಇಂಡಸ್ಟ್ರಿಗೆ ಹೋಗಿ ಚೆಕ್ ಮಾಡುವಷ್ಟು ಅವ್ರಿಗೆ ಸಮಯ ಇಲ್ಲ. ಸೊ ಈ ರೀಸನ್ ಲಿಂದ ಬಹಳಷ್ಟು ಇಂಡಸ್ಟ್ರಿಗಳು ಅವ್ರು ಕೊಟ್ಟಿರುವಂತ ಲಿಮಿಟ್ ಬಿಟ್ಟು ಕೂಡ ಬಹಳಷ್ಟು ಜಾಸ್ತಿ ಪ್ರಮಾಣದ ಪೊಲ್ಯೂಷನ್ ಅನ್ನ ಈ ಎನ್ವೈರನ್ಮೆಂಟ್ ಗೆ ಪಾಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಂದ ಏನ್ ನಮಗೆ ಪ್ರಾಬ್ಲಮ್ಸ್ ಏನ್ ಬರ್ತಾ ಇದೆ ಅಂದ್ರೆ ಓಝೋನ್ ಲೇಯರ್ ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಮೇಜರ್. ಸೊ ಇದನ್ನ ನಾವು ಅವಾಯ್ಡ್ ಮಾಡಕ್ಕೆ ಒಂದು ಇನೋವೇಟಿವ್ ಐಡಿಯಾನ ತಗೊಂಡಿದೀವಿ. ಇಲ್ಲಿ ಮುಖ್ಯವಾಗಿ ನಾವು ಬಳಸ್ತಾ ಇರೋದು ಒಂದು MQ6 ಅಂತ ಒಂದು ಇದು ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಸೆನ್ಸರ್. ಈಗ ನಮ್ಮ ಯಾವುದೇ ಸೋರ್ಸ್ ಆಫ್ ಕಾರ್ಬನ್ ಲಿಂದ ಬರುವಂತ ಈ ಕಾರ್ಬನ್ ಮೊನಾಕ್ಸೈಡ್, ಡೈಆಕ್ಸೈಡ್ ಅನ್ನ ಇದು ಸೆನ್ಸ್ ಮಾಡಿ ಇಲ್ಲಿಂದ ಒಂದು ಸಿಗ್ನಲ್ ಜನರೇಟ್ ಮಾಡ್ತಾ ಇದೆ. ಸೊ ಇದ್ರ ಒಳಗಡೆನೆ ನಾವು ಒಂದು ಕಂಪ್ಯಾರಿಸನ್ ಮಾಡ್ತಾ ಇದೀವಿ. ಎಷ್ಟು ಅಮೌಂಟ್, ನಾನು ಈಗ ಒಂದು ಸೆಟ್ಟಿಂಗ್ ಮಾಡಿದೆ ನೋಡಿ ಸರ್, ಇಲ್ಲಿ ಆ ರೀತಿ ಒಂದು ಸ್ಮಾಲ್ ಇಲ್ಲಿ ಒಂದು ಟೆಸ್ಟರ್ಲಿಂದ ಒಂದು ಸ್ಕ್ರೂಡ್ರೈವರ್ಲಿಂದ ನೀವು ಎಷ್ಟು ಬೇಕಲ್ಲ ಸೆಟ್ ಮಾಡ್ಕೋಬಹುದು, ಎಷ್ಟು ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬಂದಾಗ ನಿಮ್ಗೆ ಸೆನ್ಸ್ ಆಗ್ಬೇಕಂತ. ಸೊ ಆ ಸೆನ್ಸಿಂಗ್ ಪ್ರಕಾರ ಪ್ರತಿಯೊಂದು ಇಂಡಸ್ಟ್ರಿಗೆ ಇಂಥದ್ದೊಂದು ಯೂನಿಟ್ ಅನ್ನ ನಾವು ಗವರ್ಮೆಂಟ್ ಲಿಂದ ಫಿಕ್ಸ್ ಮಾಡ್ಬಿಟ್ರೆ, ರೂಲ್ಸ್ ಮಾಡಿ, ಸೊ ಅವಾಗ ಬಂದಿರೋ ಸ್ಮೋಕ್ ಅನ್ನ ಇದು ಕಂಟಿನ್ಯೂಸ್ ಕಂಪೇರ್ ಮಾಡ್ತಾ ಇದೆ. ವಿದಿನ್ ಲಿಮಿಟ್ ಒಳಗಡೆ ಇರುವಂತ ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಆದ್ರೆ ಸೊ ಇಂಡಸ್ಟ್ರಿ ಯಾವುದೇ ಪವರ್ ಪ್ರಾಬ್ಲಮ್ ಆಗಲ್ಲ, ಇಂಡಸ್ಟ್ರಿ ಪ್ರೊಡಕ್ಷನ್ ನಾರ್ಮಲ್ ಆಗ್ತಾ ಇದೆ, ಎವ್ರಿಥಿಂಗ್ ಈಸ್ ನಾರ್ಮಲ್. ಸೊ ಯಾವಾಗಿದು ಆ ಕೆಪಾಸಿಟಿ ಬಿಟ್ಟು ಎಕ್ಸೀಡ್ ಆಗ್ತಾ ಇದೆ, ಎಕ್ಸೀಡ್ ಆದ ತಕ್ಷಣ ಆಟೋಮೆಟಿಕಲಿ ಇಲ್ಲಿ ಜನರೇಟ್ ಆಗಿರೋ ಸಿಗ್ನಲ್ ಅನ್ನ ಒಂದು ರಿಲೇ ಅಂತ ಹೇಳ್ತೇವೆ ನಾವು, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರಿಲೇ. ಇದು ಒಂದು ಎಲೆಕ್ಟ್ರಾನಿಕ್ ಸ್ವಿಚ್ ಇದ್ದಂಗೆ ಇಲ್ಲಿ ಒಂದು ಟ್ರಾನ್ಸಿಸ್ಟರ್ ಯೂಸ್ ಮಾಡಿದೀವಿ. ಈ ಬಂದಿರೋ ಸಿಗ್ನಲ್ ಅನ್ನ ಈ ಟ್ರಾನ್ಸಿಸ್ಟರ್ ಮುಖಾಂತರ ಇದೊಂದು ರಿಲೇ ಕೊಡ್ತೀವಿ. ಇದು ಅಂದ್ರೆ ಒಂದು ಟೈಪ್ ಎಲೆಕ್ಟ್ರಾನಿಕ್ ಸ್ವಿಚ್. ದಿಸ್ ಈಸ್ ಗೋಯಿಂಗ್ ಟು ಡಿಸೇಬಲ್ ದ ಪವರ್. ಈ ಲೇಸಿ ಲ್ಯಾಂಪಿಗೆ ಕನೆಕ್ಟ್ ಇದೆ, ಇಲ್ಲಿಂದ ಈ ಪವರ್ ನ ಡಿಸೇಬಲ್ ಮಾಡುತ್ತೆ. ಯಾವಾಗ ನಿಮ್ದು ಸ್ಮೋಕ್ ಎಷ್ಟು ಅಮೌಂಟ್ ಜನರೇಟ್ ಆಗ್ತಾ ಇದೆ ಅಲ್ಲಿವರೆಗೆ, ಯಾವಾಗಿನವರೆಗೆ ರೆಡ್ಯೂಸ್ ಮಾಡಲ್ಲ. ಸೊ ರೆಡ್ಯೂಸ್ ಆದ್ರೆ ಆಟೋಮೆಟಿಕ್ ಆಯ್ತು. ಸೊ ಇದನ್ನ ಈ ಟೋಟಲ್ ಸಿಸ್ಟಮ್ ಅನ್ನ ಆಪರೇಟ್ ಮಾಡಕ್ಕೆ ನಾವು ಪವರ್ ಬೇಕಲ್ಲ, ಇದನ್ನ AC ಪ್ಲಗ್ ಗೆ ಹಾಕಿ ಇಲ್ಲಿಂದ ಫಸ್ಟ್ ನಾವು ತಗೊಳ್ತಾ ಇರೋದು ಒಂದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ. ಫಸ್ಟ್ ಈ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಕೆಲಸ ಇಲ್ಲಿ ದಿಸ್ ಇಸ್ ಜಸ್ಟ್ ಲೈಕ್ ನಾವು ಕನ್ನಡದಲ್ಲಿ ನಾವು ಹೇಳೋದಾದ್ರೆ ಪರಿವರ್ತಕ ಅಂತ ಹೇಳ್ತೀವಿ. 230 AC ಪ್ಲಗ್ ಇದೆ, ನಾವು ಅದನ್ನ ಇದು ಪರ್ಯಾಯ ವಿದ್ಯುತ್ AC, ಇದನ್ನ ನಾವು ನೇರ ವಿದ್ಯುತ್ ಮಾಡಬೇಕಾಗತ್ತೆ DCಗೆ. ಸೊ ಫಸ್ಟ್ ವಿ ಹ್ಯಾವ್ 2 ಡಯೋಡ್ಸ್. ಇಲ್ಲಿ PN ಜಂಕ್ಷನ್ ಡಯೋಡ್ ಅಂತಿದೆ ವಿಚ್ ಕನ್ವರ್ಟ್ಸ್ AC ಇಂಟು DC. AC ಇಂಟು DC ಆದ್ಮೇಲೆ ಇಲ್ಲೊಂದು ಫಿಲ್ಟರ್ ಕೆಪಾಸಿಟರ್ ಇದೆ. ಇದ್ರ ಕೆಲಸ ಈ ಬಂದಿರೋ ವೋಲ್ಟೇಜ್ ಅನ್ನ ಫಿಲ್ಟರ್ ಮಾಡಿ ಪ್ಯೂರ್ DC ಮಾಡುತ್ತೆ. ಬಟ್ ಇದು ಸೆನ್ಸರ್ಗೆ ಮತ್ತೆ ಇದೆಲ್ಲ ರಿಲೇ ಯೂನಿಟ್ಗೆ ನಮ್ಗೆ ಬೇಕಾಗಿರೋದು ಒಂದು 5 ವೋಲ್ಟ್ ಬೇಕಾಗುತ್ತೆ. ಬಟ್ ಇಲ್ಲಿಂದ 5 ವೋಲ್ಟ್ ಬರ್ತಾ ಇಲ್ಲ, ಇನ್ನು 9 ಬರ್ತಾ ಇದೆ. ಸೊ LED ಇಂದ ಇಂಡಿಕೇಟ್ ಕೂಡ ಆಗ್ತಾ ಇದೆ. ಸೊ ನಾವು ಇಲ್ಲೊಂದು ಕಾಂಪೋನೆಂಟ್ ಇದೆ, ಇದಕ್ಕೆ ರೆಗ್ಯುಲೇಟರ್ ಅಂತ ಹೇಳ್ತೀವಿ. ಇದ್ರ ಕೆಲಸ ಈ ಬಂದಿರೋ 9 ವೋಲ್ಟ್ ಅನ್ನ 5 ಆಗಿ ಕನ್ವರ್ಟ್ ಮಾಡುತ್ತೆ. 9 ವೋಲ್ಟ್ DC ಇಂಟು 5 ವೋಲ್ಟ್. ಈ 5 ವೋಲ್ಟ್ ಅನ್ನ ಈ ಸೆನ್ಸರ್ಗೂ ಕೂಡ ಕೊಟ್ಟಿದೀವಿ, ಪ್ಲಸ್ ಈ ರಿಲೇಗೆ ಎಲ್ಲ ಸರ್ಕ್ಯೂಟ್ಗೂ ಕೊಟ್ಟಿದ್ದೀವಿ. ಸೊ ಈಗ ನಾನು ಈಗ ಡೆಮಾನ್ಸ್ಟ್ರೇಷನ್ ನಲ್ಲಿ ನಾನೀಗ ನಾರ್ಮಲ್ ಸ್ಮೋಕ್ ತಗೋತಾ ಇದ್ದೀನಿ. ಫಸ್ಟ್ ಜಸ್ಟ್ ಐ ಆಮ್ ಗೋಯಿಂಗ್ ಟು ಟೇಕ್ ಅ ನಾರ್ಮಲ್ ಸ್ಮೋಕ್. ಅದು ನೀವು ಸ್ಮೋಕ್ ತೋರಿಸ್ಬೇಕಾದ್ರೆ ಇಷ್ಟೇ ತೋರಿಸ್ಬೇಕಾಗತ್ತೆ ಸರ್, ಬಹಳ ಹೆವಿ ತಗೊಳಕ್ಕಾಗಲ್ಲ. ಫಸ್ಟ್ ದಿಸ್ ಇಸ್ ನಾರ್ಮಲ್ ಸ್ಮೋಕ್ ಜನರೇಟೆಡ್ ಫ್ರಮ್ ಇಂಡಸ್ಟ್ರಿ. ಅಂಡ್ ಆಸ್ ಸೂನ್ ಆಸ್ ಯಾವಾಗ ನಿಮ್ದು ಸ್ಮೋಕ್ ಲೆವೆಲ್ ಅದ್ರ ಎಕ್ಸೀಡ್ ಆಯ್ತಲ್ಲ, ಸೊ ಆಟೋಮೆಟಿಕಲಿ ನೀವು ನೋಡ್ತಾ ಇದ್ದೀರಾ ಅಲ್ಲಿ ಆಕ್ಟಿವೇಟ್ ಆಯ್ತು. ಈಗ ರಿಲೇ ಆಕ್ಟಿವೇಟ್ ಆಗಿ ನಿಮಗೆ ಆ ಲ್ಯಾಂಪ್ ಕೂಡ ಆಫ್ ಆಗೋದ್ರಿಂದ ಲ್ಯಾಂಪ್ ಇಂಡಿಕೇಶನ್ ಏನ್ ಬರುತ್ತಂದ್ರೆ ಇಲ್ಲಿ ದಟ್ ಇಂಡಿಕೇಟ್ಸ್ ಈ ಪವರ್ ಆಫ್ ಇಂಡಸ್ಟ್ರಿ. ಆ ಇಂಡಸ್ಟ್ರಿ ಪವರ್ ಕಟ್ ಆಫ್ ಆಯ್ತು. ಯಾವಾಗ ಇದನ್ನ ಈ ಪ್ರಮಾಣವನ್ನ ರೆಡ್ಯೂಸ್ ಮಾಡ್ತಾರ ಅವರು, ಮತ್ತೆ ಪವರ್ ಆನ್ ಆಗುತ್ತೆ. ಸೊ ಇದರ ಉದ್ದೇಶ ಏನಂದ್ರೆ ಈ ನಾವು ಪವರ್ ಕಟ್ ಆಫ್ ಮಾಡೋದು, ಇದ್ರ ಒಳಗಡೆ ಇರುವಂತ ಅವ್ರದ್ದು ಏನ್ ಪ್ರೊಸೆಸ್ ನಡೀತಾ ಇದೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್, ಅದು ಸ್ಟಾಪ್ ಆಗೋದ್ರಿಂದ ಇಟ್ಸ್ ಅ ಕೈಂಡ್ ಆಫ್ ಪನಿಷ್ಮೆಂಟ್.
ಯಾಕಂದ್ರೆ ಇಂಡಸ್ಟ್ರಿ ಒಳಗಡೆ ಹೋಗಿ ಯಾವುದೇ ಆಟೋಮೇಷನ್ ನಲ್ಲಿ ನಾವು ಪೊಲ್ಯೂಷನ್ ಅನ್ನು ನಾವು ಕಂಟ್ರೋಲ್ ಮಾಡಕ್ ಬರಲ್ಲ. ಇಟ್ಸ್ ಅ ಕೈಂಡ್ ಆಫ್ ಪನಿಷ್ಮೆಂಟ್. ಸೊ ಇಲ್ಲಿಂದ ಅದು ಕಟ್ ಆಫ್ ಆಗೋದ್ರಿಂದ ಇದು ಈ ರೀತಿ ನಾವು ಕಂಟ್ರೋಲ್ ಮಾಡಕ್ ಸಾಧ್ಯ ಇದೆ. ಆಮೇಲೆ ಇದರದ್ದು ಮುಂದಿನ ಪಾರ್ಟ್, ಇದರದ್ದೇ ಮುಂದಿನ ಅಂದ್ರೆ, ಈಗ ಯಾವ ಇಂಡಸ್ಟ್ರಿ ಈ ರೀತಿ ಎಕ್ಸಿಡ್ ಆಗಿದೆ ಅದು ಲಿಮಿಟ್, ಈ ಎಕ್ಸಿಡ್ ಆಗಿರೋ ಲಿಮಿಟ್ ಇನ್ಫಾರ್ಮೇಶನ್ ಆಫ್ ದಟ್ ಇಂಡಸ್ಟ್ರಿ ನಾವು ಒಂದು ಮೊಬೈಲ್ ಟೆಕ್ನಾಲಜಿ ಇಲ್ಲಾಂದ್ರೆ ನಮ್ದು ವೈಫೈ ಟೆಕ್ನಾಲಜಿ ಮುಖಾಂತರ ಅಥವಾ ಇಂಟರ್ನೆಟ್ ಟೆಕ್ನಾಲಜಿ ಮುಖಾಂತರ ಇದನ್ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೂ ಕೂಡ ನಾವು ಕಳಿಸ್ಬೋದು. ಅವ್ರಿಗೆ ಯಾವ ಇಂಡಸ್ಟ್ರಿ ಹಿಂಗ್ ಎಕ್ಸಿಡ್ ಆಗಿದೆ ಅಂತ ಗೊತ್ತಾಗೋದ್ರಿಂದ ಫರ್ದರ್ ಅವ್ರು ಏನ್ ಅದಕ್ಕೆ ಫೈನ್ ಹಾಕ್ಬೇಕಲ್ಲ ಅದನ್ನ ಫೈನ್ ಹಾಕಕ್ಕೂ ಚಾನ್ಸಸ್ ಇದೆ. ಬಟ್ ಆ ಪಾರ್ಟ್ ನಾವು ಇದರಲ್ಲಿ ಮಾಡಿಲ್ಲ, ನಾವು ಮಾಡಿರೋದು ಇಷ್ಟು ಮಾತ್ರ. ಸರ್ ಇಷ್ಟೇ, ಇದು ನಾರ್ಮಲ್ ಸ್ಮೋಕಿಗೆ ಇದು ಕಟ್ ಆಫ್ ಆಗಿಲ್ಲ. ಸೊ ಸ್ವಲ್ಪ ಅದಕ್ಕೆ ಜಾಸ್ತಿ ಎಕ್ಸಾಸ್ಟ್ ಕೊಡ್ರಿ, ಸೊ ಆಟೋಮೆಟಿಕಲಿ ಪವರ್ ಕಟ್ ಆಫ್ ಆಯ್ತು. ನೀವು ರಿಮೂವ್ ಮಾಡೋವರೆಗೂ ಕೂಡ ಪೊಲ್ಯೂಷನ್ ಕಡಿಮೆ ಆದರೆ ಆಟೋಮೆಟಿಕ್ ಕಂಟ್ರೋಲ್ ಆಗುತ್ತೆ. ಇಷ್ಟಿದೆ ಸರ್ ಇದರಲ್ಲಿ.